ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಉದ್ಯಮ ಮಂಡಲ ಸಮಿತಿ ನೇತೃತ್ವದಲ್ಲಿ ಚೆಮ್ಮನಾಡಿನಲ್ಲಿ ಜಾಥಾ ಮತ್ತು ಧರಣಿ. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅವರಿಂದ ಉದ್ಘಾಟನೆ. ಕುಂಬಳೆಯಲ್ಲಿ ಕಾರ್ಯಾಚರಿಸುತ್ತಿಲ್ಲ ಎಂದು ಭಾವಿಸಲಾದ ಎಐ ಕ್ಯಾಮೆರಾದಿಂದ ಸಂಚಾರ ಉಲ್ಲಂಘನೆ ನೋಟಿಸ್ ಬಂದ ಘಟನೆ. ಸಾರಿಗೆ ಸಚಿವರ ಹಸ್ತಕ್ಷೇಪ. ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ. ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜನ್ಮದಿನಾಚರಣೆ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ. ಕಾಸರಗೋಡು ಜಿಲ್ಲಾ ಲೀಗಲ್ ಸರ್ವಿಸ್ ಅಥಾರಿಟಿ, ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿ ಎಂಇಒಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ತರಗತಿ ಆಯೋಜನೆ. ಅಡ್ವೊಕೇಟ್ ಎನ್ಕೆ ಮನೋಜ್ ಕುಮಾರ್ ಅವರಿಂದ. ವಾರ್ತೆಗಳು ವಿವರವಾಗಿ. ಕೆಎಸ್ಟಿಪಿ ಚಂದ್ರಗಿರಿ ಕಾಂಜಂಗಡ್ ರಸ್ತೆಯಲ್ಲಿರುವ ಅಪಾಯಕಾರಿ ಗುಂಡಿಗಳನ್ನು ತುಂಬಿಸಿ ಸಂಚಾರಕ್ಕೆ ಯೋಗ್ಯಗೊಳಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಉದ್ಯಮ ಮಂಡಲ ಸಮಿತಿ ನೇತೃತ್ವದಲ್ಲಿ ಚೆಮ್ಮನಾಡಿನಲ್ಲಿ ಜಾಥಾ ಮತ್ತು ಧರಣಿ ನಡೆಸಲಾಯಿತು. ಧರಣಿಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು. ಕೆಎಸ್ಟಿಪಿ ಚಂದ್ರಗಿರಿ ಕಾಂಜಂಗಡ್ ರಸ್ತೆಯಲ್ಲಿರುವ ಅಪಾಯಕಾರಿ ಗುಂಡಿಗಳನ್ನು ತುಂಬಿಸಿ ಸಂಚಾರಕ್ಕೆ ಯೋಗ್ಯಗೊಳಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಉದ್ಯಮ ಮಂಡಲ ಸಮಿತಿ ನೇತೃತ್ವದಲ್ಲಿ ಜಾಥಾ ಮತ್ತು ಧರಣಿ ನಡೆಸಲಾಯಿತು. ಚೆಮ್ಮನಾಡ್ ಪೆಟ್ರೋಲ್ ಪಂಪ್ ಪರಿಸರದಿಂದ ಚಂದ್ರಗಿರಿ ಸೇತುವೆವರೆಗೆ ಜಾಥಾ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಚಂದ್ರಗಿರಿ ಸೇತುವೆ ಪರಿಸರದಲ್ಲಿ ನಡೆದ ಧರಣಿಯನ್ನು ಬಿಜೆಪಿ ജില്ലാധ്യക്ഷ ಎಂಎಲ್ അശ്വിനി ഉദ്ഘാടിಸಿದರು. കേരളത്തിൽ നമുക്ക് NH-66 ഭാഗമായിട്ട് നാഷണൽ ഹൈവേ കൊണ്ടുവന്നു. ആ നാഷണൽ ഹൈവേ വന്ന ശേഷം ഇതേ മിസ്റ്റർ മരുമകൻ വന്നിട്ട് റോഡ് ഷോ നടത്തി, സെൽഫി എടുത്തു, അതേപോലെ പോസ്റ്റ് ചെയ്തു. ഇപ്പൊ എവിടെയാ ആ മിസ്റ്റർ മരുമകൻ? കഴിഞ്ഞ 6 വർഷമായിട്ട് ഈ KSTP റോഡ് വരാൻ സാധിച്ചിട്ടില്ലേ? ഞാനിപ്പോ വെല്ലുവിളിക്കുന്നുണ്ട്, ഭാരതീയ ജനതാ പാർട്ടി വെല്ലുവിളിക്കുന്നത്, മിസ്റ്റർ മരുമകൻ നിങ്ങളൊന്നും ഇവിടെ വരണം. നിങ്ങൾ ഇവിടെ വന്നിട്ടായിട്ട് നിങ്ങൾ റോഡ് ഷോ നടത്തണം, സെൽഫി എടുക്കണം. അതേപോലെ നിങ്ങൾ വരുന്ന സമയത്ത് ഇവിടുത്തെ MLA CH കുഞ്ഞാമ്മന്റെ കൂടി നിങ്ങൾ കൂട്ടണം. കുഞ്ഞാമ്മക്ക് ഇവിടെ ബേക്കൽ ഫെസ്റ്റ് നടത്താൻ വേണ്ടിയിട്ടാണ് സമയമുള്ളത്. ബേക്കൽ ഫെസ്റ്റ് നടത്തിയിട്ടായിട്ട് അവിടുന്ന് ഫണ്ട് മാറ്റി വെച്ചിട്ടായിട്ട് ഉള്ള പൈസകളെല്ലാം നിങ്ങൾക്ക് ഉള്ള കിടൻ മാത്രമാണ് നിങ്ങൾക്ക് സമയമുള്ളത്. എന്തുകൊണ്ടാണ് ഇവിടെ കുഞ്ഞാമ്മ വരാത്തത്? എന്തുകൊണ്ടാണ് കുഞ്ഞാമ്മ ഇവിടെ ഈ റോഡിനെ കുറിച്ച് സംസാരിക്കാത്തത്? ಬಿಜೆಪಿ ಉದ್ಯಮ ಮಂಡಲ ಸಮಿತಿ ಉಪಾಧ್ಯಕ್ಷ ತಂಬನ್ ಆಚೇರಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಬುರಾಜ್, ಉದ್ಯಮ ಮಂಡಲ ಉಪಾಧ್ಯಕ್ಷ ಸದಾಶಿವನ್ ಮಣಿಯಂಗಾನ, ನಾರಾಯಣನ್ ವಡಕಿನಿಯ, ಸೌಮ್ಯ ಪ್ರಭಾಕರನ್, ವಿಎ ರತೀಶ್, ಮುರಳಿ ಇಡುವಂಗಾಲ್, ಕೆ ವಿನಿಲ್ ಮುಂತಾದವರು ಮಾತನಾಡಿದರು. അധികാരത്തിലേറുന്ന സമയത്ത് LDF വന്നാൽ എല്ലാം ശരിയാവുമെന്ന് പറഞ്ഞ കേരള ഗവൺമെൻറ്, പിണറായി വിജയൻ്റെ ഗവൺമെൻറ് കേരളത്തിൽ റോഡുകളെന്നല്ല ഒന്നും ശരിയാക്കാൻ പറ്റാത്തൊരവസ്ഥയിലാണ് ഈ 10 വർഷം കടന്നുപോയത് എന്നുള്ളത് കൊണ്ട് എത്രയും പെട്ടെന്ന് ഈ ചന്ദ്രഗിരി റോഡിൻ്റെ ഈ ദയനീയ അവസ്ഥ പരിഹരിക്കണമെന്നാണ് നമുക്ക് പറയാനുള്ളത്. ജനങ്ങളെ കണ്ണിൽ പൊടിയിടാനാണ് ഈ ഗവൺമെൻറ് ശ്രമിക്കുന്നത്. ഇവിടുത്തെ യാത്ര ചെയ്യുന്ന ഓരോ വണ്ടികളും അവർ റോഡ് ടാക്സ് കൊടുത്തുകൊണ്ടാണ് ഈ റോഡിൽ കൂടി യാത്ര ചെയ്യുന്നത്. മെച്ചപ്പെട്ട ഒരു യാത്ര ഈ ജനങ്ങൾക്ക് നൽകണമെന്നാണ് ഭാരതീയ ജനതാ പാർട്ടിക്ക് പറയാനുള്ളത്. ಬಿಜೆಪಿ ಉದ್ಯಮ ಮಂಡಲ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂ ಪ್ರದೀಪ್ ಕೂಟಕಣಿ ಸ್ವಾಗತಿಸಿ ಮುರಳಿ ಪಿರಿಯ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆಯಲ್ಲಿ ಕಾರ್ಯಾಚರಿಸುತ್ತಿಲ್ಲ ಎಂದು ಭಾವಿಸಲಾದ ಎಐ ಕ್ಯಾಮೆರಾದ ಮೂಲಕ ಹಲವಾರು ಮಂದಿಗೆ ಸಂಚಾರ ಉಲ್ಲಂಘನೆ ಮಾಡಿದ ನೋಟಿಸ್ಗಳು ಬಂದ ಘಟನೆಯಲ್ಲಿ ಮಧ್ಯಪ್ರವೇಶಿಸಿದರು ಸಾರಿಗೆ ಸಚಿವರು. ಈ ವಿಷಯದ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸಚಿವ ಕೆಬಿ ಗಣೇಶ್ ಕುಮಾರ್ ಸಾರಿಗೆ ಆಯುಕ್ತರಿಗೆ ನಿರ್ದೇಶಿಸಿದ್ದಾರೆ. ಕುಂಬಳೆ ಪದಿಡ್ಕ ರಸ್ತೆಯ ಕುಂಬಳೆ ಟೌನ್ ಸಮೀಪ ಅಳವಡಿಸಲಾದ ಎಐ ಕ್ಯಾಮೆರಾದ ಮೂಲಕ ಹಲವಾರು ಜನರು 2023ರಿಂದಿರುವ ಸಂಚಾರ ಉಲ್ಲಂಘನೆ ನೋಟಿಸ್ಗಳನ್ನು ಪಡೆದ ಘಟನೆಯಲ್ಲಿ ಸಾರಿಗೆ ಸಚಿವ ಕೆಬಿ ಗಣೇಶ್ ಕುಮಾರ್ ಮಧ್ಯಪ್ರವೇಶಿಸಿದರು. ಸಚಿವರು ಈ ವಿಷಯದ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸಾರಿಗೆ ಆಯುಕ್ತರಿಗೆ ಸೂಚಿಸಿದರು. ಕೆಸಿಎನ್ ಚಾನೆಲ್ ಸೇರಿದಂತೆ ಮಾಧ್ಯಮಗಳಲ್ಲಿ ಈ ವಿಷಯವು ಪ್ರಮುಖ ಸುದ್ದಿಯಾದ ನಂತರ ಸಚಿವರು ಮಧ್ಯಪ್ರವೇಶಿಸಿದ್ದಾರೆ.
ಕುಂಬಳೆಯಲ್ಲಿ 2023ರಲ್ಲಿ ಸ್ಥಾಪಿಸಲಾದ ಈ ಕ್ಯಾಮೆರಾದಿಂದ ಇತ್ತೀಚಿನವರೆಗೆ ಯಾರಿಗೂ ಯಾವುದೇ ದಂಡದ ನೋಟಿಸ್ಗಳು ಬಂದಿರಲಿಲ್ಲ. ಕ್ಯಾಮೆರಾ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಭಾವಿಸಿ ಕಾರಿನಲ್ಲಿ ಸೀಟ್ ಬೆಲ್ಟ್ ಅಥವಾ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸದೆ ಈ ಮಾರ್ಗದಲ್ಲಿ ಪ್ರಯಾಣಿಸಿದವರಿಗೆ 2023ರಿಂದಿರುವ ಚಲನ್ಗಳು ಬರುತ್ತಿವೆ. ಕೆಲವರಿಗೆ 1.5 ಲಕ್ಷ ರೂಪಾಯಿಗಳವರೆಗೂ ಮೋಟಾರ್ ವಾಹನ ಇಲಾಖೆಯಿಂದ ದಂಡ ಲಭಿಸಿದೆ. ಈ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಎಲ್ಲ ದಂಡಗಳು ಒಟ್ಟಿಗೆ ಬಂದಿರುವುದು ಅನೇಕರನ್ನು ಆತಂಕಕ್ಕೀಡು ಮಾಡಿದೆ. ದಂಡ ಪಡೆದವರು ವಾಟ್ಸಪ್ ಗುಂಪನ್ನು ರಚಿಸಿಕೊಂಡು ಒಗ್ಗಟ್ಟಿನಿಂದ ಕಾನೂನು ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಏತನ್ಮಧ್ಯೆ ಈ ವಿಷಯದಲ್ಲಿ ಸಾರಿಗೆ ಸಚಿವರು ನೇರವಾಗಿ ಮಧ್ಯಪ್ರವೇಶಿಸಿರುವುದು ಸಾರಿಗೆ ಆಯುಕ್ತರಿಗೆ ವರದಿಯನ್ನು ಸಲ್ಲಿಸಲು ನಿರ್ದೇಶಿಸಲಾದ ಹಿನ್ನೆಲೆಯಲ್ಲಿ ಈ ಕಾರ್ಯದಲ್ಲಿ സഹാനുഭൂതിയ ക്രಮ കൈಗೊಳ್ಳಲಾಗುವುದು ಎಂದು ದಂಡ ಪಡೆದವರು ആശിಸುತ್ತಿದ್ದಾರೆ. 1 ലക്ഷം 1.5 ലക്ഷത്തെ ഫൈൻ വന്ന ആൾക്കാരുണ്ട്. അപ്പോൾ ഏകദേശം ഒരു 400 പേർ ആൾക്കാരുണ്ട്. അപ്പോൾ ഇനി ഞങ്ങൾ അടുത്ത നടപടി എന്താണെന്ന് വെച്ചാൽ ബഹുമാനപ്പെട്ട കാസർഗോഡ് RTOക്ക് അതുപോലെ തന്നെ കേരളത്തിന്റെ നമ്മുടെ ഗതാഗത വകുപ്പ് മന്ത്രി ഗണേഷ് കുമാർ സാറിന് പരാതി കൊടുക്കാൻ വേണ്ടി തീരുമാനിച്ചിട്ടുണ്ട്. അതുമാത്രമല്ല അതും കൂടി കഴിഞ്ഞാൽ പിന്നെ ഹൈക്കോർട്ടിലേക്ക് ഒരു വക്കീലിനെ വെച്ചുകൊണ്ട് ഈ കാര്യങ്ങൾ കോടതിയെ ധരിപ്പിക്കുന്ന രീതിയിലേക്കുള്ള പരിപാടിയുമായിട്ടാണ് മുന്നോട്ട് പോയിക്കൊണ്ടിരിക്കുന്നത്. ಬೇರೆಯವರಿಂದ ಖರೀದಿಸಿದ ವಾಹನಗಳಿಗೆ ದಂಡ ಮತ್ತು ವಿಳಾಸ ಬದಲಾಯಿಸಿದ್ದಕ್ಕಾಗಿ ದಂಡ ಸೇರಿದಂತೆ ತಪ್ಪುಗಳು ನಡೆದಿವೆ ಎಂದು ಸಚಿವರು ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂಬುದು ಇವರ ಆಗ್ರಹವಾಗಿದೆ. വേറൊരു പ്രശ്നം എന്താണെന്ന് വെച്ചെങ്കിൽ നമ്മൾ നിലവിൽ ഇപ്പോൾ എൻ്റെ വണ്ടി ഞാൻ ഓടിക്കുന്ന വണ്ടി ഞാൻ വിറ്റിട്ട് ഇപ്പോൾ വേറെ RC ഓണറിന്റെ പേരിലാണ് ആ വണ്ടി ഉള്ളത്. അപ്പോൾ നിലവിൽ എൻ്റെ മുമ്പത്തെ ഈ 2023-24 കാലഘട്ടത്തിലുള്ള ഫൈനുകൾ ഇപ്പോൾ പുതിയ RC ഓണറിന്റെ പേരിലേക്കാണ് പോയിക്കൊണ്ടിരിക്കുന്നത്. അങ്ങനെ ഒരു ഇഷ്യൂ കൂടി നിലവിലുണ്ട്. ಸಂಚಾರ ಉಲ್ಲಂಘನೆ ಕಂಡುಬಂದರೆ ಅದನ್ನು ಕನಿಷ್ಠ 15 ದಿನಗಳಲ್ಲಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ಕಳುಹಿಸಬೇಕು ಎಂದು ಕೇಂದ್ರ ಸಾರಿಗೆ ಸಚಿವಾಲಯದ ಸೂಚನೆಯಾಗಿದೆ. 2023ರಲ್ಲಿ ಸಮಾನ ರೀತಿಯ ದೂರಿನಲ್ಲಿ ಕೇರಳ ಹೈಕೋರ್ಟ್ ಮೋಟಾರ್ ವಾಹನ ಇಲಾಖೆಯನ್ನು ತೀವ್ರವಾಗಿ ಟೀಕಿಸಿತು. ಅಂತಹ ಸಂದರ್ಭದಲ್ಲಿ ಕುಂಬಳೆ ಪ್ರದೇಶದ ಜನರಿಗೆ 1 ವರ್ಷದ ಹಿಂದಿನ ಚಲನ್ಗಳನ್ನು ಒಳಗೊಂಡಂತೆ ಕಳುಹಿಸಿರುವುದು ದೊಡ್ಡ ಪ್ರತಿಭಟನೆಗೆ ಕಾರಣವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಕೆಪಿಸಿಸಿ ಸದಸ್ಯ ಹಕೀಂ ಕುನಿಲ್ ಉದ್ಘಾಟಿಸಿದರು. ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದಾಗಿ ರಾತ್ರಿ ಹೊತ್ತಿನ ಸೇವೆಯನ್ನು ಸ್ಥಗಿತಗೊಳಿಸಿರುವ ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಗೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನಂತರ ನಡೆದ ಧರಣಿಯನ್ನು ಕೆಪಿಸಿಸಿ ಸದಸ್ಯ ಹಕೀಂ ಕುನಿಲ್ ಉದ್ಘಾಟಿಸಿ ಮಾತನಾಡಿ, ಕೇರಳ ರಾಜ್ಯ ಸರ್ಕಾರ ಆರೋಗ್ಯ ರಂಗದಲ್ಲಿ ಪೂರ್ಣ ವಿಫಲಗೊಂಡಿದ್ದು, ಗ್ರಾಮೀಣ ಸ್ತರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಿಗೆ ವೈದ್ಯರ ನೇಮಕಾತಿಯನ್ನು ಮಾಡದೆ ರೋಗಿಗಳನ್ನು ಸಂಕಷ್ಟಕ್ಕೀಡು ಮಾಡಿದೆ. 9 ವೈದ್ಯರು ಇರಬೇಕಾದ ಮಂಜೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಕೇವಲ 2 ವೈದ್ಯರುಗಳ ಸೇವೆ ಲಭಿಸುತ್ತಿದ್ದು, ಪ್ರತಿನಿತ್ಯ ಸಾವಿರಾರು ರೋಗಿಗಳು ಸಂಕಷ್ಟಕ್ಕೊಳಗಾಗುತ್ತಿದ್ದಾರೆ. ತಕ್ಷಣವೇ ವೈದ್ಯರ ನೇಮಕಾತಿಯನ್ನು ಮಾಡುವಂತೆ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಸಮಿತಿಯ ಅಧ್ಯಕ್ಷ ಜುನೈದ್ ಉರ್ಮೆ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಉಪಾಧ್ಯಕ್ಷ ಬಿಪಿ ಪ್ರದೀಪ್ ಕುಮಾರ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರ್ತಿಕೇಯನ್, ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಹರ್ಷದ್ ವರ್ಕಾಡಿ, INTUC ಬ್ಲಾಕ್ ಅಧ್ಯಕ್ಷ ಸತ್ಯನ್ ಸಿ ಉಪ್ಪಳ, ಶರೀಲ್ ಕಯಂ ಗುಡೇಲು, ಅಹಮದ್ ಮನ್ಸೂರ್ BM, ಇರ್ಷಾದ್ ಮಂಜೇಶ್ವರ, ಫಾರೂಕ್ ಸಿರಿಯಾ, ಬಾಬು ಬಂದ್ಯೋಡ್, ಸುಲೇಮಾನ್ ಉಂಜಂ ಬದವು, ಸಾದರ್ ಹುಸೇನ್, ಖದೀಜತ್ ನಪೀಹಾ, PM ಖಾದರ್, ಕರೀಂ ಪೂನಾ, ಹ್ಯಾರಿಸ್, ನವೀನ್ ಶಿಟ್ಟಿ ಮಂಗಲ್ಪಾಡಿ, ಕೇಶವ ಪುತ್ತಿಗೆ, ದಯಾನಂದ ಬಾಡೂರು, ರಾಗೇಶ್ ರೈ, ರಾಶಿದ್ ಮಂಜೇಶ್ವರ, ರವಿರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಮಲಂಗರೆ ಸ್ವಾಗತಿಸಿ ಪೃಥ್ವಿರಾಜ್ ಶೆಟ್ಟಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಸೀತಂಗೋಳಿಯಲ್ಲಿ ಆಯೋಜಿಸಲಾಯಿತು. ನ್ಯಾಯವಾದಿ ಸಾಹಿತಿ ಥಾಮಸ್ ಡಿಸೋಜಾ ಸಂಸ್ಮರಣೆ ಭಾಷಣ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಸೀತಂಗೋಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನ್ಯಾಯವಾದಿ ಸಾಹಿತಿ ಥಾಮಸ್ ಡಿಸೋಜಾ ಸಂಸ್ಮರಣೆ ಮಾಡಿ ಮಾತನಾಡಿದರು. ಕಲೆ ಮತ್ತು ಸಂಸ್ಕೃತಿ ಆಡುಂಬಳವಾಗಿ ಇಡೀ ಮೈಸೂರನ್ನವರು ಪರಿವರ್ತನೆಗೊಳಿಸಿದರು. ಇನ್ನು ಸಹಕಾರ ಸಂಘಗಳು, ರೈತರಿಗೆ ಬೇಕಾದಂತಹ ಸಹಕಾರಿ ಸಂಘಗಳನ್ನು ಕೂಡ ಪ್ರಾರಂಭಿಸಿದ ಒಂದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಮುಖ್ಯ ಒಂದು ರಾಜಮನೆತನದ ಒಡೆಯರಾಗಿ ಅವರು ಮೆರೆದಿರುವತ್ರಲ್ಲ. ಬಂಡವಾಳ ಬಗ್ಗೆ ಅಥವಾ ಕೃಷಿಕರ ಬಗ್ಗೆ, ದುಡಿಯೋರ ಬಗ್ಗೆ, ಕಾರ್ಮಿಕರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಅಂತ ಆ ಸಮಯದಲ್ಲಿ ಹೆಚ್ಚಾಗಿ ನಮಗೆ ಗೊತ್ತಾಗ್ತಾ ಇದೆ.
ಕಸಾಪ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಅಧ್ಯಕ್ಷತೆ ವಹಿಸಿದ್ದರು. ಕವಯತ್ರಿ ವಿದ್ಯಾವಾಣಿ ಮಠದ ಮೂಲೆ ಶುಭ ಹಾರೈಸಿದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರ ಕುದ್ರಪಾಡಿ, ಕಸಾಪ ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರ ಭಟ್ ಧರ್ಮತಡ್ಕ, ಪ್ರೇಮ ಶರದಿ ಉಪಸ್ಥಿತರಿದ್ದರು. ಕಸಾಪ ಗೌರವ ಕಾರ್ಯದರ್ಶಿ ಶೇಖರ ಶೆಟ್ಟಿ ಬಾಯಾರು ಸ್ವಾಗತಿಸಿ, ಗೌರವ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಶೆಟ್ಟಿ ಬೇಡ ಧನ್ಯವಾದವಿತ್ತರು. ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಗಳ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಲೀಗಲ್ ಸರ್ವಿಸ್ ಅಥಾರಿಟಿ, ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿ ಎಂಬುವುಗಳ ಸಂಯುಕ್ತ ಆಶ್ರಯದಲ್ಲಿ ಕೂಡೆಯುಂಡಾಗನ್ ಕರುದೇಕನ್ ಎಂಬ ಹೆಸರಿನಲ್ಲಿ ಕಾನೂನು ತರಗತಿ ಆಯೋಜಿಸಲಾಯಿತು. ಅಡ್ವೊಕೇಟ್ ಎನ್.ಕೆ. ಮನೋಜ್ ಕುಮಾರ್ ತರಗತಿ ನಡೆಸಿಕೊಟ್ಟರು. ಕಾಸರಗೋಡು ಜಿಲ್ಲಾ ಲೀಗಲ್ ಸರ್ವಿಸ್ ಅಥಾರಿಟಿ, ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಜಿಎಚ್ಎಸ್ಎಸ್ ಪಾಕಂ ಎನ್ಎಸ್ಎಸ್ ಘಟಕದ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಕೂಡೆಯುಂಡಾಗನ್ ಕರುದೇಕಾನ್ ಎಂಬ ಹೆಸರಿನಲ್ಲಿ ಕಾನೂನು ತರಗತಿಯನ್ನು ಆಯೋಜಿಸಲಾಯಿತು. ಅಡ್ವೊಕೇಟ್ ಎನ್.ಕೆ. ಮನೋಜ್ ಕುಮಾರ್ ತರಗತಿಯನ್ನು ನಡೆಸಿಕೊಟ್ಟರು. ಶಾಲಾ ಪ್ರಾಂಶುಪಾಲ ಸನಿಲ್ ಕುಮಾರ್ ಟಿವಿ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕಾನೂನು ಸೇವೆಗಳ ಸಮಿತಿ ಪಿಎಲ್ವಿ ಉಷಾ, ಹಿರಿಯ ಸಹಾಯಕ ಪ್ರಿಯೇಶ್ ಮಾತನಾಡಿದರು. ಶಿಕ್ಷಕ ವಿಜಯ್ ಕುಮಾರನ್ ಸ್ವಾಗತಿಸಿ, ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಲೆಕ್ಸಿ ಅಬ್ರಾಮ್ ಧನ್ಯವಾದವಿತ್ತರು. ತಂತ್ರಜ್ಞಾನದ ಸ್ಫೋಟಕ ಬೆಳವಣಿಗೆಯ ಯುಗದಲ್ಲಿ ಬೆಳೆಯುತ್ತಿರುವ ನಾಗರಿಕರಾಗಿ ಸಮಾಜದೊಂದಿಗೆ ಸಂವಹನ ನಡೆಸುವಾಗ ನಾವು ತಿಳಿದಿರಬೇಕಾದ ಕಾನೂನುಗಳಾದ ರ್ಯಾಗಿಂಗ್ ವಿರೋಧಿ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ತರಗತಿಯು ವಿವರವಾಗಿ ಚರ್ಚಿಸಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮೊಗ್ರಾಲ್ ರಾಷ್ಟ್ರೀಯ ವೇದಿಯ ಆಶ್ರಯದಲ್ಲಿ ಜಿಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆ ಗಮನಾರ್ಹವಾಯಿತು. ಕಾಸರಗೋಡು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಯೂನಿಟ್ ಸಬ್ ಇನ್ಸ್ಪೆಕ್ಟರ್ ರವಿ ಕುಟ್ಟೋಡಿ ಉದ್ಘಾಟಿಸಿದರು. ಬನ್ನಿ ಪರಿಸರ ಸಂರಕ್ಷಣೆಯಲ್ಲಿ ಕೈಜೋಡಿಸೋಣ ಎಂಬ ಸಂದೇಶದೊಂದಿಗೆ ಮೊಗ್ರಾಲ್ ರಾಷ್ಟ್ರೀಯ ವೇದಿಯ ಆಶ್ರಯದಲ್ಲಿ ಜಿಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ ಗಿಡಗಳನ್ನು ನೆಟ್ಟು ಹಾಗೂ ವಿತರಿಸಿ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಗಮನಾರ್ಹವಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಸ್ಥಳೀಯರು, ವಿದ್ಯಾರ್ಥಿಗಳು 250ಕ್ಕೂ ಅಧಿಕ ಗಿಡಗಳನ್ನು ವಿತರಿಸಿದರು. ಮೊಗ್ರಾಲ್ ಟೌನ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಸರಗೋಡು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಯೂನಿಟ್ ಸಬ್ ಇನ್ಸ್ಪೆಕ್ಟರ್ ರವಿ ಕೋಟೋಡಿ ಉದ್ಘಾಟಿಸಿದರು. ರಾಷ್ಟ್ರೀಯ ವೇದಿ ಆಕ್ಟಿಂಗ್ ಪ್ರೆಸಿಡೆಂಟ್ ಎಂಎ ಅಬೂಬಕರ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ಸದಸ್ಯ ರಿಯಾಜ್ ಮೊಗ್ರಾಲ್, ವಿಎಚ್ಎಸ್ಸಿ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಗಿಡಗಳನ್ನು ವಿತರಿಸಿದರು. ಎಂ ಮಾಹಿನ್ ಮಾಸ್ಟರ್ ಪರಿಸರ ದಿನದ ಸಂದೇಶ ನೀಡಿದರು. ಮೊಗ್ರಾಲ್ ಜಿವಿಎಚ್ಎಸ್ಎಸ್ ಪಿಟಿಎ ಅಧ್ಯಕ್ಷ ಅಶ್ರಫ್ ಪಿರ್ವಾಡ್, ಸತ್ತಾರ್ ಆರಿಕಾಡಿ, ಹಮೀದ್ ಕಾಬಿಲ್, ಬಿಎ ಮೊಹಮ್ಮದ್ ಕುಂಜೆ, ಅಶ್ರಫ್, ಎಂಜಿಎ ರೆಹಮಾನ್ ಮುಂತಾದವರು ಶುಭ ಹಾರೈಸಿದರು. ಎಂಎಂ ರೆಹಮಾನ್, ಖಾದರ್ ಮೊಗ್ರಾಲ್, ಎಎಂ ಸಿದ್ದಿಕ್, ರೆಹಮಾನ್, ಎಚ್ಎಂ ಕರೀಂ, ವಿಜಯ್ ಕುಮಾರ್ ಮುಂತಾದವರು ನೇತೃತ್ವ ವಹಿಸಿದರು. ಕಾರ್ಯದರ್ಶಿ ಎಂಎ ಮೂಸಾ ಸ್ವಾಗತಿಸಿ, ಕೋಶಾಧಿಕಾರಿ ಪಿಎಂ ಮೊಹಮ್ಮದ್ ಕುಂಜಿ ಟೈಲ್ಸ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಳತ್ತೂರು ಇಸ್ಲಾಂಬಾಡಿ ಹಿರಿಯ ಬುನಾದಿ ಶಾಲೆಯ ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಅದ್ದೂರಿಯಾಗಿ ಜರುಗಿತು. ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯೆ ಪುಷ್ಪಲತಾ ಶೆಟ್ಟಿ ಉದ್ಘಾಟಿಸಿದರು. ಕಳತ್ತೂರು ಇಸ್ಲಾಂಬಾಡಿ ಹಿರಿಯ ಬುನಾದಿ ಶಾಲೆಯ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಅದ್ದೂರಿಯಾಗಿ ನಡೆಯಿತು. ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯೆ ಪುಷ್ಪಲತಾ ಶೆಟ್ಟಿ ಉದ್ಘಾಟನೆ ಹಾಗೂ ಪಾಠಪುಸ್ತಕದ ಉದ್ಘಾಟನೆಯನ್ನು ನೆರವೇರಿಸಿದರು. ಶಾಲಾ ವ್ಯವಸ್ಥಾಪಕ ಎಂ ಗಣೇಶ್ ರಾವ್ ಧ್ವಜಾರೋಹಣಗೈಯುವುದರೊಂದಿಗೆ ನೂತನ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ ನೀಡಿದರು. ಶಾಲಾ ಪಿಟಿಎ ಅಧ್ಯಕ್ಷ ವಸಂತ ಚೂರಿತಡ್ಕ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಪಿಟಿಎ ಉಪಾಧ್ಯಕ್ಷ ಸುರೇಶ್ ಕೆಮ್ಮಣ್ಣು, ಶಾಲಾ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಚ್ ಶಿವರಾಮ್ ಭಟ್, ಮಾತೃ ಸಂಘದ ಅಧ್ಯಕ್ಷೆ ಸುಧಾ ಟೀಚರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಧ್ಯಾಪಕರು, ಪೋಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಆಚಾರ್ಯ ಪ್ರವೇಶೋತ್ಸವ ಗೀತೆ ಹಾಡಿ ಸ್ವಾಗತಿಸಿದರು. ಶಾಲಾ ಅಧ್ಯಾಪಕ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿ ಧನ್ಯವಾದವಿತ್ತರು. ಶಾಲಾ ಅಧ್ಯಾಪಕ ಉಮೇಶ್ ಜಿಎನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಿಹಿ ತಿಂಡಿ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಾಕಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ವಿಷಯದ ಕುರಿತು ಜಾಗೃತಿ ತರಗತಿಯನ್ನು ಆಯೋಜಿಸಲಾಯಿತು. ಪಾಕಂ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಎನ್ಎಸ್ಎಸ್ ಘಟಕದ ಆಶ್ರಯದಲ್ಲಿ ಪರಿಸರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಳ್ಳಿಕರ ಗ್ರಾಮ ಪಂಚಾಯತ್ ಬಿಎಂಸಿ ಸಂಚಾಲಕ ജയപ്രകാശ് എ.കെ. പരിസര സംരക്ഷണ ಮತ್ತು ಸ್ವಚ್ಛತೆಯ ಮಹತ್ವದ ಕುರಿತು ತರಗತಿ ನಡೆಸಿದರು. ആനത്താരകളിലൂടെ ആനകൾ പണ്ടേ സഞ്ചരിക്കുകയാണ്. അതുപോലെ വെള്ളം സഞ്ചരിക്കുന്ന വഴിയുണ്ട്.
സ്വാഭാവികമായി വെള്ളം സഞ്ചരിക്കുന്ന വഴികൾ തടഞ്ഞ് നമുക്ക് തടയണകൾ പോലെ റോഡുകൾ ഉയർത്താൻ കഴിയില്ല. പ്രണവ് മാഷിന്റെ കുട്ടികൾ അവതരിപ്പിച്ച ഒരു പ്രൊജക്റ്റാണ് വീരമല കുന്നുകളെ കുറിച്ച്. സ്റ്റേറ്റ് തലത്തിൽ പോയ ഒരു പ്രൊജക്റ്റാണ്. ചെറുവത്തൂരിലെ NH സൈഡില് വീരമല കുന്ന് ഇടിയുമ്പോ നെഞ്ചുപൊട്ടി തകർന്ന ഒരു കൂട്ടരുണ്ട്. അവരുടെ ശബ്ദത്തിന് അത്ര ആക്കം പോരായിരുന്നു. ಶಾಲಾ ಪ್ರಾಂಶುಪಾಲ ಸನಿಲ್ ಕುಮಾರ್ ಟಿವಿ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಸಹಾಯಕ ಪ್ರಿಯೇಶ್ ಕುಮಾರ್, ಶಿಕ್ಷಕರಾದ ರಘು ವಾಸ್ ಮತ್ತು ಲೆಕ್ಸಿ ಅಬ್ರಾಮ್ ಮಾತನಾಡಿ ಶುಭ ಹಾರೈಸಿದರು. ಶಾಲಾ ಆವರಣದಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳು ಪ್ರಕೃತಿಯನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ಮಾಡಿದರು. ವಾಲಂಟಿಯರ್ ಲೀಡರ್ ದೇವಾನಂದ ಪ್ರತಿಜ್ಞೆ ಬೋಧಿಸಿದರು. NSS ವಾಲಂಟಿಯರ್ ನಿಶಾಲ್ ಸ್ವಾಗತಿಸಿ ಶ್ರೀಶಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲಾ ಪ್ರವೇಶೋತ್ಸವ ಬಹು ವಿಜೃಂಭಣೆಯಿಂದ ನಡೆಯಿತು. ಪೈವಳಿಕೆ ಸರ್ವಿಸ್ ಕೋಆಪರೇಟಿವ್ ಕಾರ್ಯದರ್ಶಿ ಕೇಶವ ಬಾಯಿಕಟ್ಟೆ ಉದ್ಘಾಟಿಸಿದರು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲಾ ಪ್ರವೇಶೋತ್ಸವವು ಬಹು ವಿಜೃಂಭಣೆಯಿಂದ ನಡೆಯಿತು. ಶಾಲಾ ವ್ಯವಸ್ಥಾಪಕರು, ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕ ವೃಂದ ಮತ್ತು ಅತಿಥಿಗಳು ಶಾಲಾ ಪ್ರವೇಶೋತ್ಸವದ ಗೀತೆಯನ್ನು ಹಾಡುತ್ತಾ ಹೊಸದಾಗಿ ಸೇರ್ಪಡೆಯಾದ ಪುಟಾಣಿಗಳಿಗೆ ಹೂ ನೀಡಿ ಅವರನ್ನು ಆತ್ಮೀಯವಾಗಿ ಶಾಲಾ ಸಭಾಂಗಣಕ್ಕೆ ಬರಮಾಡಿಕೊಂಡರು. ಪೈವಳಿಕೆ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಕಾರ್ಯದರ್ಶಿ ಕೇಶವ ಬಾಯಿಕಟ್ಟೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಕ್ಕಳ ಅಕ್ಷರ ದೀಪ ಬೆಳಗಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವ್ಯವಸ್ಥಾಪಕ ಸಮಿತಿ ಸದಸ್ಯ ನಿವೃತ್ತ ಶಾಲಾ ಮುಖ್ಯೋಪಾಧ್ಯಾಯ ಶಂಕರನಾರಾಯಣ ಭಟ್ ಸರ್ ವಹಿಸಿದ್ದರು. ಹೊಸದಾಗಿ ಶಾಲೆಗೆ ಪ್ರವೇಶ ಪಡೆದ ಮಕ್ಕಳಿಗೆ ಪೈವಳಿಕೆ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿಯ ವತಿಯಿಂದ ಉಚಿತವಾಗಿ ನೀಡಲಾದ ಬ್ಯಾಗ್ ಮತ್ತು ಪುಸ್ತಕವನ್ನು ವಿತರಿಸಲಾಯಿತು. ಕೇಶವ ಬಾಯಿಕಟ್ಟೆಯವರನ್ನು ಶಾಲಾ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ರಾಘವ ಕುರಿಯ, ಹಳೆ ವಿದ್ಯಾರ್ಥಿ ಬಶೀರ್ ಶುಭ ಹಾರೈಸಿದರು. MPTA ಅಧ್ಯಕ್ಷೆ ಹಸೀನಾ ಉಪಸ್ಥಿತರಿದ್ದರು. ಅರ್ಚನಾ, ಹರ್ಷಿತಾ ಪ್ರಾರ್ಥನೆ ಹಾಡಿದರು. ಶಾಲಾ ಮುಖ್ಯೋಪಾಧ್ಯಾಯ ಪದ್ಮನಾಭ ಬರ್ಲಾಯ ಸ್ವಾಗತಿಸಿ ಹಿರಿಯ ಅಧ್ಯಾಪಕ ಗಿರೀಶ್ ಧನ್ಯವಾದವಿತ್ತರು. ಹಿಂದಿ ಅಧ್ಯಾಪಕ ಸತೀಶ್ ಸುವರ್ಣ ನಿರೂಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮುಖ್ಯೋಪಾಧ್ಯಾಯರ ವತಿಯಿಂದ ಎಲ್ಲರಿಗೂ ಸಿಹಿ ತಿಂಡಿ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಎಕ್ಸ್ಪ್ಯಾಟ್ರಿಯೇಟ್ ಅಸೋಸಿಯೇಷನ್ ಕೈತಾನ್ ಏರಿಯಾ ಓಪನ್ ಬ್ಯಾಡ್ಮಿಂಟನ್ 2025 ಅಬು ಹಲೀಫಾ ಐಮ್ಯಾಚ್ ಕೋರ್ಟ್ನಲ್ಲಿ ನಡೆಯಿತು. ಕೆಎ ಅಧ್ಯಕ್ಷ CH ಮೊಹಮ್ಮದ್ ಕುಂಜೆ ಉದ್ಘಾಟಿಸಿದರು. ಕಾಸರಗೋಡು ಎಕ್ಸ್ಪ್ಯಾಟ್ರಿಯೇಟ್ಸ್ ಅಸೋಸಿಯೇಷನ್ ಕೈತಾನ್ ಏರಿಯಾ ಓಪನ್ ಬ್ಯಾಡ್ಮಿಂಟನ್ 2025 ಅಬು ಹಲೀಫಾ ಐಮ್ಯಾಚ್ ಕೋರ್ಟ್ನಲ್ಲಿ ನಡೆಯಿತು. ಕೆಎ ಅಧ್ಯಕ್ಷ CH ಮೊಹಮ್ಮದ್ ಕುಂಜೆ ಉದ್ಘಾಟಿಸಿದರು. ಕೆಎ ಕೈತಾನ್ ಏರಿಯಾ ಅಧ್ಯಕ್ಷ ಹಮೀದ್ SM ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಪ್ಯಾಟ್ರನ್ ಅಪ್ಸರಾ ಮೆಹಮೂದ್, ಸತ್ತಾರ್ ಕುನಿಲ್, ಮುನೀರ್ ಕುನಿಯಾ, ಕೆಎ ಪ್ರಧಾನ ಕಾರ್ಯದರ್ಶಿ ಅಜೀಜ್ ತಳಂಗರ, ಕೋಶಾಧಿಕಾರಿ ಶ್ರೀನಿವಾಸನ್, ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ನೆಲ್ಲಿಕಟ್ಟೆ, ಸಲಹಾ ಸಮಿತಿ ಸದಸ್ಯರು, ಕೇಂದ್ರ ಸಮಿತಿಯ ಪದಾಧಿಕಾರಿಗಳು, ಏರಿಯಾ ಮುಖಂಡರು, ಕಾರ್ಯಕಾರಿ ಸದಸ್ಯರು ರಾಮದಾಸ್, KMS ಕಲಾರಿ, KS ರಹೀಂ, ಸಹಾರಾ ಪ್ರತಿನಿಧಿ ಎಂಬಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸಿದ ಲಿಜೋ ಜೋಸ್ ಅವರಿಗೆ, ಸಂಚಾಲಕ ಅನೂಪ್, ದೇವಿಕಾ ದಿನೇಶ್ ಅವರಿಗೆ, ಏರಿಯಾ ಜೊತೆ ಕಾರ್ಯದರ್ಶಿ ಕುಮಾರ್ ಪುಲ್ಲೂರು, ಶಾಹಿದ್ ಪಾಟೀಲತ್ ಅವರಿಗೆ, ಮಮ್ಮು SM ಮತ್ತು ಸಿರಾಜ್ ಚುಳ್ಳಿಕರ ಅವರಿಗೆ ಅಬ್ದುಲ್ ರೆಹಮಾನ್ ಸ್ಮರಣಿಕೆ ನೀಡಿ ಗೌರವಿಸಿದರು. ಸಾಜಿದ್ ಸುಲ್ತಾನ್, ಮುನೀರ್ ಬೆಳ್ಳಕಾಡ್, ಕುತುಬುದ್ದೀನ್, ಅಶ್ರಫ್ ಕೋಳ್ಯಡ್ಕ, ಖಾಲಿದ್ ಪಲ್ಲಿಕರ, ತಾಜುದ್ದೀನ್ BK, ಮುರಳಿ ಮೇಲೋತ್, ನಿಜಾಮ್ ಮೌಕೋಟ್, ನಿಸಾರ್ ಮಯ್ಯಲ, ತಸ್ಲಿಂ ತುರುತಿ ಎಂಬಿವರು ಪಂದ್ಯಾವಳಿಗೆ ನೇತೃತ್ವ ವಹಿಸಿದ್ದರು. ಇಂಟರ್ಮೀಡಿಯೇಟ್ ವಿಭಾಗದಲ್ಲಿ ಜೋಶ್ವಾ ಡಿಸೋಜಾ ಮತ್ತು ರತೀಶ್ ಕುಮಾರ್ ವಿಜೇತರಾದರು. ಲಿಜೋ ಜೋಸ್ ಮತ್ತು ರಾಬಿನ್ ಬಿಸ್ಕುತ್ ದ್ವಿತೀಯ ಸ್ಥಾನ ಹಾಗೂ ಮ್ಯಾನುವೆಲ್ ಜಸ್ಟಿನ್ ಮತ್ತು ಪ್ರತಾಪ್ ಕುಮಾರ್, ಜಾಮಿನ್ ಕ್ರಾಸ್ ಮತ್ತು ಶರುಣ್ ಎಂಬಿವರು ತೃತೀಯ ಸ್ಥಾನ ಪಡೆದರು. ಲೋವರ್ ಇಂಟರ್ಮೀಡಿಯೇಟ್ ವಿಭಾಗದಲ್ಲಿ ಶರತ್ ES ಮತ್ತು ಜೋಡ್ ಪಾಳೂರು ವಿಜೇತರಾದರು. ದೀಪೇಶ್ ಮತ್ತು ವಿಷ್ಣು ದ್ವಿತೀಯ ಹಾಗೂ ಆಶಿಕ್ ಮತ್ತು ರಿಫಾಯಿ, ಇಸ್ಮಾಯಿಲ್ ಮತ್ತು ನಾರಾಯಣನ್ ತೃತೀಯ ಸ್ಥಾನ ಪಡೆದರು. ಸಲಹಾ ಸಮಿತಿ ಸದಸ್ಯರು, ಕೇಂದ್ರ ಸಮಿತಿ ಸದಸ್ಯರು ಮತ್ತು ಪ್ರದೇಶ ಮುಖಂಡರು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪರಪ್ಪ ಸ್ವಾಗತಿಸಿ ಕೋಶಾಧಿಕಾರಿ ಕಬೀರ್ ಮಂಜಪಾರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಉದ್ಯಮ ಮಂಡಲ ಸಮಿತಿ ನೇತೃತ್ವದಲ್ಲಿ ಚೆಮ್ಮನಾಡ್ನಲ್ಲಿ ಜಾಥಾ ಮತ್ತು ಧರಣಿ. ಬಿಜೆಪಿ ಜಿಲ್ಲಾಧ್ಯಕ್ಷೆ ML ಅಶ್ವಿನಿ ಅವರಿಂದ ಉದ್ಘಾಟನೆ. ಕುಂಬಳೆಯಲ್ಲಿ ಕಾರ್ಯಾಚರಿಸುತ್ತಿಲ್ಲ ಎಂದು ಭಾವಿಸಲಾದ AI ಕ್ಯಾಮೆರಾದಿಂದ ಸಂಚಾರ ಉಲ್ಲಂಘನೆ ನೋಟಿಸ್ ಬಂದ ಘಟನೆ. ಸಾರಿಗೆ ಸಚಿವರ ಹಸ್ತಕ್ಷೇಪ. ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ. ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜನ್ಮದಿನಾಚರಣೆ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ.
ಕಾಸರಗೋಡು ಜಿಲ್ಲಾ ಲೀಗಲ್ ಸರ್ವಿಸ್ ಅಥಾರಿಟಿ, ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿ ಎಂಇಒಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ತರಗತಿ ಆಯೋಜನೆ. ಅಡ್ವೊಕೇಟ್ ಎನ್ಕೆ ಮನೋಜ್ ಕುಮಾರ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.